ಎಲ್ಲ ರೈತರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಅದು ಏನಪ್ಪ ಅಂತಂದರೆ, ಯಾವೆಲ್ಲ ರೈತರು ನಿಮ್ಮ ಜಮೀನ್ ಮೇಲೆ ಅಂದರೆ ಈಗ ನಿಮ್ಮ ಒಂದು ಹೊಲದ ಮೇಲೆ ಬೆಳೆ ಸಾಲನ ತಗೊಂಡಿರ್ತೀರಲ್ವಾ, ಅಂಥ ರೈತರು ಬೆಳೆ ಸಾಲ ಮನ್ನಾ ಆಗಿದೆ. ಮತ್ತು ನೀವೇನಾದರೂ ಈಗ ನಿಮ್ಮ ಹೊಲದ ಮೇಲೆ ಬೆಳೆ ಸಾಲ ತಗೊಂಡಿದ್ರೆ ನಿಮ್ಮ ಒಂದು ಬೆಳೆ ಸಾಲ ಮನ್ನಾ ಆಗಿದೆಯೇ ಇಲ್ವಂತ ನಿಮ್ಮ ಒಂದು ಮೊಬೈಲ್ ಮುಖಾಂತರನೇ ನೀವು ಚೆಕ್ ಮಾಡ್ಕೊಳ್ಬೋದು. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟು ನಿಮ್ಮ ಒಂದು ಫೋನಲ್ಲಿ ನಿಮ್ಮ ಒಂದು ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಮಾಹಿತಿ ಕಣಜ ಅಂತ ನೀವು ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮಾಹಿತಿ ಕಣಜ ಅಂತ ಫಸ್ಟ್ನೇ ವೆಬ್ಸೈಟೇ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಕಂದಾಯ ಇಲಾಖೆ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂದಾಯ ಇಲಾಖೆಯ ಸೇವೆಗಳು ಅಂತ ಕಾಣಿಸ್ತಿದೆಯಲ್ವಾ ಮೇಲೆ, ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಕಂದಾಯ ಇಲಾಖೆ ಸೇವೆಗಳ ಮೇಲೆ. ಆಮೇಲೆ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ವಾಣಿಜ್ಯ ಬ್ಯಾಂಕಾಗಿ ಸಾಲ ಮನ್ನಾ ವರದಿ ಅಂತ ಕಾಣಿಸ್ತಿದೆಯಲ್ವಾ, ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಾಣಿಜ್ಯ ಬ್ಯಾಂಕಿಗೆ ಸಾಲ ಮನ್ನಾ ವರದಿ ಅಂತ ಬರುತ್ತೆ. ನಂತರ ಇಲ್ಲಿ ಮಾದರಿ ಅಂತ ಕಾಣಿಸ್ತಿದೆಯಲ್ವಾ, ಈ ಮಾದರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ದಯವಿಟ್ಟು ಆಯ್ಕೆ ಮಾಡಿ ಅಂತ ಬರುತ್ತೆ. ಇಲ್ಲಿ ರೈತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಜಿಲ್ಲೆ ಅಂತ ಕೇಳುತ್ತೆ, ನಿಮ್ಮ ಒಂದು ಜಿಲ್ಲೆ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ತಾಲೂಕು ಅಂತ ತೋರಿಸುತ್ತೆ, ನಿಮ್ದು ಯಾವ ತಾಲೂಕು ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಹೋಬಳಿ ಬರುತ್ತೆ, ನಿಮ್ಮ ಒಂದು ಹೋಬಳಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗ್ರಾಮ ಕೇಳುತ್ತೆ, ನಿಮ್ಮ ಒಂದು ಊರು ಯಾವುದಿದೆಯೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸಲ್ಲಿಸಿ ಅಂತ ಕಾಣಿಸ್ತಿದೆ ನೋಡಿ, ಬ್ಲೂ ಕಲರಲ್ಲಿ ಒಂದು ಆಪ್ಷನ್ಸು, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿದ್ರೆ ಲೋಡಿಗೆ ತೊಗೊಂಡು ಮತ್ತೆ ಈ ರೀತಿ ಒಂದು ಬರುತ್ತೆ. ಈಗ ನೋಡ್ಕೊಳ್ಳಿ, ನಿಮ್ಮ ಒಂದು ಗ್ರಾಮ ಮತ್ತು ಗ್ರಾಹಕರ ಹೆಸರು, ಮತ್ತು ಇಲ್ಲಿ ಬ್ಯಾಂಕ್ ಹೆಸರು, ಬ್ಯಾಂಕ್ ಶಾಖೆ ಹೆಸರು, ಸಾಲ ಖಾತೆ ಸಂಖ್ಯೆ, ಸಾಲ ಪ್ರಕಾರ ಎಷ್ಟು ತೊಗೊಂಡಿದ್ದೀರಾ, ಹೊಣೆಗಾರಿಕೆ ಮೊತ್ತ ಎಷ್ಟು, ಮತ್ತು ಪಟ್ಟಿಯಲ್ಲಿ ಹೌದು ಇಲ್ಲ ಅಂತ ಬರುತ್ತೆ. ಮತ್ತು ಇಲ್ಲಿ ಸಾಲ ಮನ್ನಾ ವಿತರಿಸಲಾಗಿದೆ ಇಲ್ವಾ ಅಂತಲೂ ಇಲ್ಲಿ ಎಸ್ ಇದ್ದರೆ ನಿಮ್ಮದು ಸಾಲ ಮನ್ನಾ ಆಗಿದೆ ಅಂತ ಅರ್ಥ. ಮತ್ತು ಪಾವತಿಸಿದ ಮೊತ್ತ ಎಷ್ಟು ತೊಗೊಂಡಿರ್ತೀರ ಅಷ್ಟು ಮನ್ನಾ ಆಗಿದೆಯೋ ಇಲ್ವಾ ಅಂತ ಇಲ್ಲಿ ಎಸ್ ಅಂತಲೂ ಬರುತ್ತೆ. ನಿಮ್ಮ ಒಂದು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ನಂಬರ್ ನಿಲ್ಸಿ ಹೋಗುತ್ತೆ. ಇಷ್ಟು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಎಲ್ಲಿದ್ದೇನೆ ಅಂತ ನೀವು ಈಸಿಯಾಗಿ ಹುಡ್ಕೊಳ್ಬೋದು ಈ ಲಿಸ್ಟಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.